ಏನು ಮಾಡಲಿ? ಫಸ್ಟ್ ಫೋನ್ ಮಾಡ್ಬಿಡ್ತೀನಿ. ಈ ಮಲ್ಲಕ್ಕಗೆ ಸಾಕಕ್ಕ. ಮಾಡೋಣ ಫಸ್ಟ್ ಫೋನ್ ಮಾಡಿ ರೆಡಿಯಾಗಿ ಬಂದ್ಬಿಡ್ರಿ, ದಾವಣಗೆರೆ ಹೋಗೋಣ. ನಾಳೆ ಕಾರಲ್ಲಿ ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ. ಇಲ್ಲಾಂದರೆ ಹೇಳ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಫೋನ್ ಮಾಡ್ತೀನಿ. ರಿಂಗ್ ಆಗ್ತಾ ಇದೆ. ಈ ಸಾಕಮ್ಮ ಎದ್ದೇಳ್ಸೋದೇ ಇಲ್ಲ. ಮಕ್ಕಂಡಾಳು ಏನು ಕತ್ತೇನೆ. ಯಾರು? ಹಲೋ ಹಲೋ ಗೌರಕ್ಕ, ಏನು ಮಕ್ಕಂಡಿದ್ದೆ? ಫೋನ್ ಮಾಡ್ಬಿಟ್ಟು ಏನು ಸಮಾಚಾರ? ಓ ಅನ್ಕಂಡೆ ಮಲ್ಕೊಂಡಿರ್ತೀಯ ಅಂತ. ಮಲ್ಕೊಂಡೆಯಾ? ಏನು ಅರ್ಜೆಂಟು ತಲೆ ಬಾಚ್ಕೊಂಡು ಹೊಸದಂದ್ರೆ ಯಾವುದೋ ಒಂದು ಸೀರೆ ಉಟ್ಕೊಂಡು ರೆಡಿಯಾಗಿ ನಮ್ಮ ಮತ್ತೆ ಬಾ, ಬೇಗ ದಾವಣಗೆರೆ ಹೋಗೋಣ. ಎಲ್ಲ ವಿಷಯನ ನಾನು ನನ್ನ ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ನೀನು ಬೇಗ ರೆಡಿಯಾಗಿ ಬರಬೇಕಷ್ಟೆ. ನಾನು ಮಲ್ಲಮ್ಮಗೂ ಫೋನ್ ಮಾಡ್ತೀನಿ. ಆಕೆ ರೆಡಿಯಾಗಿ ಬರ್ತಾನೆ, ಬೇಗ ಬಾ. ಯವ್ವ ನಾನು ಈ ಬಿಸ್ಲಾಗ ಬರಲ್ಲ. ಯವ್ವ ಗೌರಕ್ಕ, ನನಗೆ ಸಾಕಾಗ್ಬಿಟ್ಟತೆ ಇವತ್ತ, ಸುಸ್ತಾಗ್ಬಿಟ್ಟತೆ. ಬಿಸಿಲು ಬಿಸಿಲೈತಿ. ಈ ಟೈಮಲ್ಲಿ ಏನು ದಾವಣಗೆರೆ ಹೊಂಟಿರೋದು ನೀನು? ಏನಂತ ವಿಷಯ ಹೇಳು ಫಸ್ಟು. ಯಾವುದಕ್ಕೆ, ಏನು ಅಂತ? ಎಮರ್ಜೆನ್ಸಿನ? ಏನಾದರೂ ಹಾಸ್ಪಿಟಲ್ದ ಏನು ಅಂತ ಹೇಳು. ಬಿಡ್ತು ಅನ್ನೇ ಮಾರೈತಿ. ಯಾವ ಹಾಸ್ಪಿಟಲ್ಗೂ ಅಲ್ಲ. ನನ್ನ ಮಗ ಒಬ್ಬಳಿಗೆ ಇಷ್ಟಪಟ್ಟಿದ್ದ, ನಾವು ಒಪ್ಪಿದ್ದೀವಿ. ಈಗ ನಾಳೆನೇ ಎಂಗೇಜ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ಸೊಸೆಗೆ ಒಂದು ಉಂಗುರ, ಸೀರೆ, ಕಾಲು ಚೆನ್ನ ತರಬೇಕಲ್ಲ. ಅದಕ್ಕೆ ನೀವು ಬರ್ರಿ ಅಂತ ಫೋನ್ ಮಾಡಿದ್ದು. ನೀವು ಬರ್ರಿ, ರೆಡಿಯಾಗಿ ಬರ್ರಿ, ನಾನೆಲ್ಲ ಹೇಳ್ತೀನಿ. ಯವ್ವ ಒಂದು ದಿನದಾಗ ಫಿಕ್ಸ್ ಮಾಡಿಬಿಟ್ಟೆ. ಗ್ರೇಟ್ ಗ್ರೇಟ್ ಗೌರಕ್ಕ, ನಿನ್ನ ಮಗ ಬಿಡವ, ಹುಡುಗಿ ನೋಡೋ ಖರ್ಚನ್ನು ತಪ್ಪಿಸ್ಬಿಟ್ಟ. ಭಾರಿ ಬಿಡು, ಒಳ್ಳೆ ಲೆಕ್ಕ ಐತೆ ನಿಮ್ದು. ಗಂಡ ಹೆಂಡತಿ ಜೋರು ಇದ್ದಾರೆ ಹಂಗಂದ್ರೆ. ಬರ್ತೀನಿ ರೆಡಿಯಾಗಿ ಬರ್ತೀನಿ ತೆಗಿ. ಆ ಮಲ್ಲಕ್ಕಗೆ ಒಂದು ಸ್ವಲ್ಪ ಫೋನ್ ಮಾಡವ. ಮತ್ತು ನನ್ನ ಮೇಲೆ ಸಿಟ್ಟಾದಳು, ನಿನಗೆ ಫಸ್ಟ್ ಹೇಳ ಅಂತ ಮಾಡಿ ಹೇಳು. ನಾನು ಬರ್ತೀನಿ, ರೆಡಿಯಾಗಿ ಬರ್ತೀನಂತೆ. ಆಯಿತು, ಇಲ್ಲ ನಾನು ಫೋನು ಇಡ್ತೀನಿ, ರೆಡಿಯಾಗಿ ಬಂದುಬಿಡು. ಸಾಕಾಕಂದಾಯ್ತು. ಮಲ್ಲಕ್ಕಗೆ ಮಾಡಬೇಕು. ಯಪ್ಪ, ಮಲ್ಲಕ್ಕೊಂದು ಬೇಗ ಫೋನ್ ಎಬ್ಬಿಸ್ಲಿ. ರಿಂಗ್ ಆಗ್ತದೆ. ಈಗೇನು ಕೆಲಸ ಮಾಡ್ತಾಳೆ ಏನು ಕತೆನ? ಬೇಗ ಫೋನ್ ಎತ್ತದೇ ಇಲ್ಲ ಇಬ್ಬರು. ನಾನು ಬೇರೆ ಟೈಮ್ ಆಗುತ್ತೇನೆ, ರೆಡಿ ಆಗಬೇಕು. ರಿಂಗ್ ಆಯ್ತಾಳೆ, ಎತ್ತಾಳೆ ನೋಡೋಣ. ಅಪ್ಪ, ಯಾರು ಫೋನ್ ಮಾಡಿದ್ರು? ಯಾರು ಮಾಡಿದ್ರು ಅನ್ಕೋತೇನೆ. ನೋಡೋಣ ಯಾರು ಮಾಡಿದ್ರು. ಹಲೋ ಹಲೋ, ಹಾಂ ಗೊರಕ್ಕ, ಮಾತಾಡು ನಾನೇ. ಈಗ ಬೇಡ, ನಾನು ಫೋನ್ ಮಾಡೀನಿ. ಗೊರಕ್ಕ ಮಾತಾಡಂತೆ. ಹಲೋ, ಏನು ಮಾಡ್ತದೀಯ ಮಲ್ಲಕ್ಕ? ಸ್ವಲ್ಪ ಅರ್ಜೆಂಟು ರೆಡಿಯಾಗಿ ಬರಬೇಕು, ದಾವಣಗೆರೆಗೆ ಬರಬೇಕು. ಅರ್ಜೆಂಟ್ ರೆಡಿಯಾಗಿ ಬಾ. ಏನು ಯಾಕಂತ ಕ್ವಶನ್ ಕೇಳಬೇಡ. ನನಗೆ ಇವಾಗಲೇ ಟೈಮ್ ಆಗೈತೆ. ಬೇಗ ರೆಡಿಯಾಗಿ ಇಲ್ಲಿ ಬಾ. ಅದೇ ಸಾಕಾಗಿ ಹೇಳ್ಬಿಟ್ಟೀನಿ. ನೀವಿಬ್ಬರು ಬರ್ರಿ ಬೇಗ. 5 ನಿಮಿಷ ಇಲ್ಲಿ ಇರ್ಬೇಕು ನೋಡಿ, ಅಷ್ಟೇ ಗೊತ್ತಿಲ್ಲ. ಫೋನ್ ಇಡ್ತೀನಿ ಇವಾಗ, ನನ್ನ ಟೈಮ್ ಆಗ್ತೈತೆ. ಅಂತ ಅರ್ಜೆಂಟೇನೆ ತಾಯಿ? ಬರ್ತೀನಿ ತಡೆಯೋ, ಯಾಕೋ ಸಿಟ್ಟಿನಾಗಿದ್ದಂಗೆ ಅದಿ. ಬಂದು ರೆಡಿಯಾಗಿ ಬರ್ತೀನಿ ತಾಯಿ. ಇಡು ಫೋನ್ ಇಡು. ಆಯ್ತು, ಇಬ್ಬರು ಬರ್ತಾ ಅನ್ಸುತ್ತಾ? ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ, ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಅರ್ಧ ಗಂಟೆ ಆಯಿತು. ನೀವು ಇವಾಗ ಬರ್ತಿದ್ದೀರ. ನನಗೆ ಎಷ್ಟು ಬೇಜಾರಾಗಲ್ಲಮ್ಮ. ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಟೈಮ್ ಸುನೋಣಕ್ಕೂ ಆಗಲ್ಲ. ನೀವಂತೂ ಬೇಗ ಬರ್ರಿ ಅಂದರೆ ಒಂದು ಅರ್ಧ ಗಂಟೆ ಮಾಡ್ತೀರ. ಇಲ್ಲ ನಾಳೆಗೆ ಏನೇನು ಬೇಕಂತ ಒಂದು ಲಿಸ್ಟ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯಿತು. ಬಂದಿದ್ದು ತಾನೆ, ನೀನು ಸ್ಪೀಡಾಗಿ ಬಿಡು, ಹೋಗೋಣ. ಅರ್ಧ ಗಂಟೆ ದಾವಣಗೆರೆ ಇರ್ಬೇಕು ನೋಡಿ ನಾವು. ಏನು ಗೊರಕ್ಕ, ಇದ್ದಕ್ಕಿದ್ದಂಗೆ ಮದುವೆ ಫಿಕ್ಸ್ ಆಗ್ಬಿಡ್ತು. ಬಿಡವ, ಧರ್ಮಸ್ಥಳಕ್ಕೆ ಹೋಗಿ ಬಂದಕ್ಕೂ ಸಾರ್ಥಕ ಆಯ್ತಲ್ಲ. ದೇವ್ರ ಮಂಜುನಾಥ ಸ್ವಾಮಿ ಒಂದೇ ವಾರದಲ್ಲಿ ನೀವು ವರ ಕೊಟ್ಬಿಟ್ಟ ನೋಡು ಅಲ್ಲ. ಮತ್ತೆ ನಮ್ಮ ಗೌರಕ್ಕ ಅಂದ್ರೆ ಸುಮ್ಮನೆನಾ? ಪಾಪಕ್ಕೆ ಯಾರಿಗೂ ಒಂದು ಕೆಟ್ಟದ್ದು ಬಯಸಿಲ್ಲ, ಏನಿಲ್ಲ. ಒಳ್ಳೆ ಸೊಸೆ ಸಿಗ್ಲಪ್ಪ, ಹುಡುಗಿ ಚೆನ್ನಾಗಿರ್ಬೇಕು. ನಾವು ನೋಡಿಲ್ಲ ಏನಿಲ್ಲ ಹುಡುಗಿನ. ಹೆಂಗೆ ಗೌರಕ್ಕ, ಚೆನ್ನಾಗಿದಲ್ಲ ಹುಡುಗಿ? ಅಯ್ಯೋ ಕತೆ, ನಾನೇ ನೋಡಿಲ್ಲ ತಾಯಿ ಸೊಸೆನ. ನಮ್ಮ ಹುಡುಗ ಇಷ್ಟಪಟ್ಟನಂತ ಒಪ್ಕೊಂಡ್ಬಿಟ್ಟಿನಿ. ಇವಾಗ ನೋಡಬೇಕು, ನಮ್ಮ ಹುಡುಗ ಬಿಡೆ ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿರ್ತಾನೆ. ನೋಡೋಣ ಬರ್ರಿ ಮೂವರು. ಅಲ್ಲಿ ಅಂಗಡಿಗೆ ಬಾ ಅಂತ ಹೇಳಿದ್ದೀನಿ, ಫೋನ್ ಮಾಡಿದ್ದೆ ಅವಾಗಲೇ ಹೇಳಿದ್ದೀನಿ. ಬರ್ತಾರೆ ಅವ್ರಿಗೆ. ಸೀರೆ ಆರಿಸ್ಬೇಕಲ್ಲ, ಮತ್ತೆ ನಾವು ತಂದರೆ ಸೀರೆ ಪಾಪ ಅವ್ರಿಗೆ ಇಷ್ಟ ಆಗಬೇಕು ಇಲ್ಲ, ಅದಕ್ಕೆ ಹೇಳಿದ್ದೀನಿ. ಅಲ್ಲಿ ಸೀರೆ ತಗೊಂಡು ಬರ್ತಾಳೆ, ನೋಡೋಣ ಬರ್ರಿ. ದೇವರು ಸ್ವರ್ಗದಲ್ಲಿ ನಿಶ್ಚಯ ಮಾಡಿರ್ತಾನೆ ಒಬ್ಬ ಹುಡುಗಿ ಅಂತ, ಅಷ್ಟೇ ಅಲ್ವಾ? ನಮ್ಮ ಹುಡುಗ ಒಪ್ಪಿದೆ ಅಂದರೆ ಮುಗೀತಪ್ಪ. ಒಳ್ಳೆ ಗುಣ, ಒಳ್ಳೆ ಸಂಸ್ಕೃತಿ ಹುಡುಗಿಗಿದ್ರೆ ಸಾಕಷ್ಟೆ. ನಾನು ಫೋನೇ ಮಾತಾಡಿದೆ ಕಣೆ ಸೊಸೆ ಹತ್ರ, ಚೆನ್ನಾಗೇ ಮಾತಾಡಿದ್ಲು ಪಾಪ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಅಂತೆ. ಅದಕ್ಕೆ ಒಂಥರ ಅನ್ನಿಸ್ತು ನನಗೂ, ಬೇಜಾರು ಅಂದರೆ ಪಾಪ ಅನ್ನಿಸ್ತು. ಪಾಪ ಹುಡುಗಿ ನಾವು ಮಾತಾಡೋದು ಕೇಳಿ ಪಾಪ ಅವ್ರ ಅಜ್ಜಿನೇ ಎಲ್ಲ ಸಾಕಿದ್ದಾರೆ. ನಾವು ಇಲ್ಲಿ ಬಂದಾಗ ಚೆನ್ನಾಗಿ ನೋಡ್ಕೊಳ್ಬೇಕು. ಒಳ್ಳೇದಾಗಲಿ ಬಿಡು. ಪಾಪ ತಾಯಿ ತಬ್ಲಿ ಅಂದರೆ ಅವ್ರಿಗೆ ತಂದೆ ತಾಯಿ ಬೆಲೆ ಗೊತ್ತಿರುತ್ತೆ ಗೌರಕ್ಕ. ಪಾಪ ಒಳ್ಳೆಕಿ, ಯಾಕೆ ಹೇಳ್ಬೇಕು? ಗೌರಕ್ಕ, ಕೆಂದಸ್ಬಿಡು ಹೋಗ್ತಾ ನೋಡಿ ಅವತ್ತ ಮರಯ್ಯ, ಮೆಲ್ಲಕ್ಕೆ ಹೋಗೋ ಮರಯ್ಯ. ನೀನೆಲ್ಲ ಉದಯ. ಮತ್ತು ಮುಂದೆ ಹೋಗೋನಲ್ಲ ಆತಗೆ ಹೇಳಿದ್ದೆ, ಮುಂದೋತಲ್ಲ ಕಾರ್ ಆತಗ. ಏನು ಅಷ್ಟು ಸ್ಪೀಡ್ ಹೋಗ್ತಾರೆ ತಾಯಿ ಜನ? ಅಯ್ಯೋ, ಈ ಕಡೆ ಎಲ್ಲ ಹಂಗೆ ಕಕ್ಕಿ, ಹುಡುಗರೆಲ್ಲ ಸ್ಪೀಡಾಗಿ ಹೋಗ್ಬೇಕಂತವು. ನಾವು ಬಿಸಿ ರಕ್ತಂಗೆ ಆಡಿಸ್ತಾವೆಲ್ಲ ಅಷ್ಟೇ. ಅಯ್ಯೋ, ಸ್ಪೀಡ್ ಹೋಗೋದು ಹಂಗಿರ್ಲಿ ಮಾರೆ. ಪಾಪ ಏನಾನ ಯಾರಿಗಾನ ಗುದ್ದಿ ಏನೋ ಮಾಡ್ಕೊಂಡ್ರೆ ಏನು ಮಾಡ್ತಿ? ಮನೆ ತಂದೆ ತಾಯಿಗಳು ಕಾಯ್ತಿರ್ತಾವ ಪಾಪ. ಹಿಂಗೆ ಹುಡುಗರಿಗೆ ಬೈಕ್ಗಳು ಕಾರುಗಳು ಕೊಡಿಸ್ಬಾರ್ದು ನೋಡಪ್ಪ ಮದುವೆಗಿನ ಮುಂಚೆ.
ಹೌದೌದು, ಅದು ನಿಜನೇ. ಮತ್ತು ಎಲ್ಲರೂ ಹಂಗೆ ಇರಲ್ಲ, ಕೆಲವೊಂದು ಹುಡುಗರು ಹಂಗೆ ಮಾಡ್ತಿರ್ತಾವೆ ಅಷ್ಟೇ. ಅದು ನಿಜ ಬಿಡಪ್ಪ. ಗೋರಕ್ಕ ಎಲ್ಲಿ ಹೋಗೋಣ ಸೀರೆ ತರಕ? ಚರ್ಮಸಪ್ಪ ಅಂಗಡಿಗ ಏನು ಜಯದೇವಪ್ಪನ ಅಂಗಡಿಗ? ಅಯ್ಯೋ ಇಲ್ಲಪ್ಪ, ಯಾವಾಗ ನಾವು ಚರ್ಮಸಪ್ಪನ ಅಂಗಡಿಗೆಲ್ಲ ಹೋಗೋದು, ಅಲ್ಲೇ ಹೋಗೋಣ. ಇವೇನು ಡಬಲ್ ಡಿಸ್ಕೌಂಟ್ ಬಿಟ್ಟಾರೆ ಅಂತ ಹೇಳಿದ್ರಪ್ಪ. ನಮ್ಮ ತಂಗಿ ಮೊನ್ನೆ ಹೋಗಿದ್ಲು ಹೇಳ, ಒಕ್ಕಿ ಫ್ರೆಂಡ್ ಕರ್ಕೊಂಡು ಹೋಗಿದ್ಲು. ಡಬಲ್ ಡಿಸ್ಕೌಂಟ್ ಬಿಟ್ಟಾರೆ ನೋಡೇ ತಗ ಅಂತ ಹೇಳಿದ್ಲಪ್ಪ ನನಗೂ. ನಾನು ಸದ್ಯ ನನಗೇನು ಬೇಡ ಅಂತ ಹೇಳಿದೆ. ಹೆಂಗೋ ಇವ್ನು ಎಂಗೇಜ್ಮೆಂಟ್ ಬೇರೆ ಬಂತಲ್ಲ, ಹೋಗೋಣ ಅಂತ ಅನ್ಕೊಂಡೆ. ಚೆನ್ನಾಗಿದೆ ಅಂತೆ, ಹೋಗೋಣ ಬರ್ರಿ ಅಲ್ಲಿಗೆ. ಏನು ನಿಲ್ಸು ಬಂತ ಚರ್ಮಸಪ್ಪನ ಅಂಗಡಿ, ಮತ್ತೆ ಎಲ್ಲಿ ಹೋಗ್ತೀವಿ ಮುಂದಕ್ಕೆ? ಅಯ್ಯೋ ಇರವ, ಪಾರ್ಕಿಂಗ್ ಮಾಡ್ಬೇಕು ತಾನೆ. ಅಂಗಡಿ ಮುಂದೆ ನಿಲ್ಲಿಸಿದ್ರೆ ಬೈತಾರೆ ಅಷ್ಟೇ. ಅಲ್ಲಿ ಪಾರ್ಕಿಂಗ್ ಮಾಡಿ ಇಳಿಸ್ತೀನಿ, ಇಳಿ ಬಂದು ಬರ್ರಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆ. ನೋಡಿ, ನಿಮಗೆ ಯಾವ್ಯಾವ ಸೀರೆ ಬೇಕು ಹೇಳಿ ಮೇಡಮ್, ತಂದು ಕೊಡ್ತಾ ಇರ್ತೀವಿ. ಎಲ್ಲ ಡಬಲ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ನೀವು ಎಷ್ಟು ಸೀರೆ ತಗೊಳ್ರಿ, ಎಲ್ಲ ಡಬಲ್ ಡಿಸ್ಕೌಂಟು. ಎಂಜಾಯ್ ಮಾಡಿ ಮೇಡಮ್, ಮಸ್ತಾಗಿದೆ ಕಲೆಕ್ಷನ್ಸ್ ಮಾತ್ರ. ನಿಮ್ಗೆ ಯಾವ ಥರ ಬೇಕು ಹೇಳಿ ತಂದು ಕೊಡ್ತೀವಿ. ಹಾಗೆ ಹೇಳಿ ನಿಮಗೆ ಯಾವ ಪ್ರೈಸಲ್ಲಿ ಬೇಕು, ಇಟ್ ಮೀನ್ಸ್ ಯಾವ ಕಲರ್ಸ್ ಡಿಸೈನ್ಸ್ ಎಲ್ಲ ಥರ ಅವೈಲೇಬಲ್ ಇದೆ ಮೇಡಮ್ ನಮ್ಮ ಹತ್ರ. ಯಾವ್ದು ಬೇಕು ಹೇಳಿ, ಬೇಗ ಬೇಗ ಹೇಳಿ ಮೇಡಮ್, ಯಾಕಂದರೆ ತುಂಬ ಜನ ಇದೆ, ತುಂಬ ರಶ್ ಇದೆ ಅಂಗಡಿ ಮಾತ್ರ. ನೀವು ಬೇಗ ಹೇಳಬೇಕು, 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಎಲ್ಲ ಹೇಳ್ಬಿಡಿ ನಮಗೆ. ಅಯ್ಯೇ ಇವನೇನೇವ ಗೊರಕ ಉಸಿರು ಬಿಡ್ದಂಗೆ ಮಾತಾಡ್ತಾನಲ್ಲೇ ತಾಯಿ. ಅವ್ರ ಹಂಗಿಲ್ಲ ಮತ್ತೆ ಪಾಪವು ಬೆಳಗಿಂದ ಎಲ್ಲರೂ ತೋರಿಸ್ತಾ ಸಾಕಾಗ್ಬಿಟ್ಟಿರ್ತಾವ. ಬಂದಾರ ಮತ್ತೆ ಹಂಗೆ ಮಾತಾಡ್ಸಂತ ಹೇಳಿರ್ತಾರ ಓನರು, ಅದಕ್ಕೆ ಮಾತಾಡ್ಸ್ತಾರ. ಕೇಳಂದ ಯಾವಿದಾವ ಡಿಸೈನ್ಗಳು ಅಂತ. ಹಲೋ ಮಿಸ್ಟರ್, ನಿಮ್ಮಲ್ಲಿ ಕಾಸ್ಟ್ಲಿಯಸ್ಟ್ ಸೀರೆ ಅಂದರೆ ಎಷ್ಟಿದೆ? ಮೀನ್ಸ್ ಪ್ರೈಸ್ ಹೇಳಿ, ನಾವು ಅದನ್ನು ನಾನು ಮಾತಾಡ್ತೀನಿ. ಯಾವ ಪ್ರೈಸಲ್ಲಿ ನೀವು ತೆಗಿಬೇಕು ಅಂತ ಹೇಳ್ತೀನಿ, ಬಟ್ ಕಾಸ್ಟ್ಲಿ ಯಾವ ಪ್ರೈಸ್ ಇದೆ ಹೇಳಿ. ಮೇಡಮ್ ನಿಮ್ಗೆ ಯಾವ ಥರ ಎಷ್ಟರಲ್ಲಿ ಬೇಕು ಹೇಳಿ ಮೇಡಮ್, ನನ್ನ ತಲೆ ಕೆಡಿಸ್ಬಿಟ್ರಿ. ಬೆಳಗಿಂದ ಕಸ್ಟಮರ್ ಹತ್ರ ಮಾತ್ರ ಸಾಕಾಗೋಗಿದೆ. ನೋಡಿರಿ, ನಮ್ಮ ಹತ್ರ 100 ಇಂದ 2 lakhsವರೆಗೂ ಸೀರೆ ಅವೈಲೇಬಲ್ ಇದೆ. ಲಾಸ್ಟ್ ಪ್ರೈಸು 2.5 lakh ಇದೆ. ನಿಮ್ಗೆ ಯಾವುದೇ ಬೇಕಾ ಅದೇ ತೋರ್ಸೋಣ, ಬೇಗ ತಂದು ತೋರಿಸ್ಬಿಡ್ತೀನಿ. ಬೇಗ ಹೇಳ್ಬಿಡಿ ಮೇಡಮ್. ಇರ್ರಿ ಸರ್, ಹಂಗೆಲ್ಲ ಮಾಡಬೇಡ್ರಿ, ಅವಳಿಗಂತ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಸರ್, ನಮಗೆ ಒಂದು 10,000ದಿಂದ 15,000 ಒಳಗೆ ಒಂದು ಚಲೋದು ಎಂಗೇಜ್ಮೆಂಟಿಗೆ ಸೀರೆ ಬೇಕು ನಮಗೀಗ. ಹಸಿರು ಕಲರ್ ತೋರಿಸ್ಬಿಟ್ರಿ, ನೋಡ್ತೀವಿ. ಅಮ್ಮ, ಇದು ಇವಳು ಬಂದೇ ಇಲ್ಲ ಅಮ್ಮ, ಪ್ರಿಯಾ. ಅವಳು ಬರಲಿ ತಡಿ, ಅವಳು ಕಲರು ಡಿಸೈನಲ್ಲಿ ಇಷ್ಟ ಆಗ್ಬೇಕಲ್ಲ ಅವಳಿಗೆ. ಅಯ್ಯೋ ಹೌದಲ್ಲ, ನನ್ನ ಸೊಸೆನೇ ಬಂದಿಲ್ಲ ನೀನು. ಫೋನ್ ಮಾಡಿ, ಬೇಗ ಫೋನ್ ಮಾಡು, ನಾವು ಬಂದಿದ್ದೀವಿ ಅಂತೇಳಿ. ಮತ್ತೆ ನೋಡಿ ಡಬಲ್ ಡಿಸ್ಕೌಂಟ್ ಜನ ಭಾಳ ಜನ ಇದ್ದಾರೆ, ಸ್ವಲ್ಪ ಹೊರಗೆ ಕರ್ಕೊಂಬೋಗು ಹುಷಾರಾಗಿ. ದೂಗ್ತಿರ್ತಾರೆ ತಗಬೇಕಾಗ್ತದೆ. ಅಜ್ಜಿ ಬೇರೆ ಬರ್ತಾರಂತೆ, ಹೋಗಿ ನೀನು ಕೆಳಗೆ ಕರ್ಕೊಂಬ. ಫೋನ್ ಮಾಡಿ, ನಾವು ಅಷ್ಟೊತ್ತಿ ನೋಡ್ತಾ ಇರ್ತೀವಿ. ಯಾವ್ದಾರು ಸೀರೆ ಇಷ್ಟ ಆದರೆ ಸೈಡಿಗೆ ಎತ್ತಿಟ್ಟಿರ್ತೀನಿ ಅಂತ ಅವಳು ಬಂದು ಅವಳು ಸೆಲೆಕ್ಟ್ ಮಾಡಿ. ಆಯಿತು, ನೀವು ನೋಡ್ತಾ ಇರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಸರ್, ನಮಗೆ 15,000 ಒಳಗೆ ಸೀರೆ ಬೇಕು. 10,000 ಮೇಲ್ಪಟ್ಟು 15,000 ಒಳಗೆ ರೇಷ್ಮೆ ಸೀರೆ, ಹಸಿರು ಕಲರ್ದು ಎಂಗೇಜ್ಮೆಂಟಿಗೆ ಚೆನ್ನಾಗಿರೋ ತಾಂಬರೆ ಬೇಗ. ಓಕೆ ಮೇಡಮ್, ತೋರಿಸ್ತೀನಿ, ಕೂತ್ಕೊಳ್ರಿ ಇಲ್ಲೇ. ಮೇಡಮ್, ಇದು ತುಂಬ ಸಖತ್ತಾಗಿದೆ ನೋಡಿ. ಗ್ರೀನ್ ಪಿಂಕ್ ಕಾಂಬಿನೇಷನು ಇವಾಗಂತೂ ಟ್ರೆಂಡಿಂಗಲ್ಲಿದೆ. ಇದು ತುಂಬ ಚೆನ್ನಾಗಿದೆ ಮೇಡಮ್, ಕಲರ್ ಮಾತ್ರ. ನೋಡಿರಿ, ಇದು ಬಂದುಬಿಟ್ಟು 18,800 ಇದೆ ಮೇಡಮ್ ಪ್ರೈಸು. ಡಿಸ್ಕೌಂಟ್ ಹೋಗ್ಬಿಟ್ಟು 13,700 ಬಿಡುತ್ತೆ ಮೇಡಮ್. ನೋಡಿ, ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ ಕಲರ್ ಮಾತ್ರ. ನನ್ನ ಸೊಸೆ ಇಷ್ಟಪಡ್ಬೇಕಲ್ಲ, ಅವ್ಳು ಬರ್ತಾ ಇದ್ದಾಳಪ್ಪ. ಅಷ್ಟೊತ್ತಿಗೆ ಇನ್ನೊಂದೆರಡು ತೋರಿಸ್ರಿ, ನೋಡ್ತಾ ಇರ್ತೀವಿ ನಾವು. ಈ ಸೀರೆ ನೋಡಿ ಮೇಡಮ್, ಚೆನ್ನಾಗಿದೆ. ಗ್ರೀನ್ ಕಲರ್ ಕೇಳಿದ್ರಲ್ಲ, ಗ್ರೀನೇ ಇದೆ, ಸಖತ್ತಾಗಿದೆ. ಇದು ಬಂದುಬಿಟ್ಟು 22,000 ಇದೆ ಮೇಡಮ್. ಡಿಸ್ಕೌಂಟ್ ಹೋಗಿ 15,000 ಆಗುತ್ತೆ ಮೇಡಮ್. ನೋಡಿ, ನಿಮಗೆ ಇಷ್ಟ ಆದರೆ ಇದೇ ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀನಂತೆ. ನೋಡಿ ಮೇಡಮ್, ತುಂಬ ಚೆನ್ನಾಗಿದೆ. ಇದು ಬ್ರೈಟಾಗಿ ಸಖತ್ತಾಗಿ ಕಾಣಿಸುತ್ತೆ. ಹೌದಲ್ಲ ನಿಮ್ಮಲ್ಲಕ್ಕ, ಚೆನ್ನಾಗಿತ್ತಲ್ಲ. ನೋಡೋಣ, ಇದು ಚೆನ್ನಾಗಿ ಕಾಣ್ಬೋದು ಅನ್ಸುತ್ತೆ. ನನ್ನ ಸೊಸೆ ಬಂದ ಇಲ್ಲಿ ನೋಡ್ರಿ ಸ್ವಲ್ಪ. ಹಾಂ, ಬಂದು ಗೊರಕ ನಿನ್ನ ಸೊಸೆ ಮಸ್ತ್ ಅದಾಳೇವ. ಪಾಪ ನೋಡಿ, ಸೀರೆ ಉಟ್ಕೊಂಡೇ ಬಂದೈತೆ ಅಂಗಡಿಗೆ. ಇವಾಗ ನೋಡಿದಿರಾದ್ರೆ ಇಲ್ಲಿ ಪ್ಯಾಂಟ್ ಟೀ ಶರ್ಟ್ ಅದೇ ಹಾಕೊಂಡು ಬರ್ತಿದ್ವು. ಬಂದ್ಲು. ಪ್ರಿಯಾ, ಬಾ, ಇಲ್ಲೇ ಇದ್ದಾರೆ ಅಮ್ಮ ಅವರೆಲ್ಲ, ಬಾ. ಸಾರಿ ಅಮ್ಮ, ಲೇಟ್ ಆಗೋಯ್ತು. ಬರ್ತಾ ಬಸ್ಸಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಅಜ್ಜಿನ ಕರ್ಕೊಂಬಂದಿದ್ನಲ್ಲ, ಹಂಗಾಗಿ ಅಜ್ಜಿ ಮೇಲೆ ಹತ್ತಕ್ಕಾಗಲ್ಲ ಅಂದರು, ಕೆಳಗೆ ಕುಂದಿಸ್ ಬಂದಿದ್ದೀನಮ್ಮ ಅಜ್ಜಿನ. ನೀವು ಸೆಲೆಕ್ಟ್ ಮಾಡಿದ್ರಾ ಅಮ್ಮ ಸೀರೆ? ಅಯ್ಯೋ ಹುಡುಗಿ, ಅದಕ್ಕೆಲ್ಲ ಇದಕ್ಕೆ ಸಾರಿ ಕೇಳ್ತೀಯ, ಇರ್ಲಿ ಬಿಡು. ನಾವು ಅದೇ ತೋರಿಸ್ತಾ ಇದ್ದಮ್ಮ ಸೀರೆನು, ಅದೇ ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ನೀನು ಯಾವ ಇಷ್ಟ ಆಗುತ್ತೋ ಅದನ್ನೇ ತಗೋಬಾ. ಅಯ್ಯೋ ಅಮ್ಮ, ನಾನು ಸೆಲೆಕ್ಟ್ ಮಾಡೋದಾ? ಆ ಥರ ಏನಿಲ್ಲಮ್ಮ, ನೀವೇ ಸೆಲೆಕ್ಟ್ ಮಾಡಿ. ನನಗೂ ಅಷ್ಟೊಂದು ಸೀರೆಗಳು ಆರ್ಸೋಕ್ಕೆ ಬರಲ್ಲಮ್ಮ, ಯಾಕಂದರೆ ಅಂದರೆ ಜಾಸ್ತಿ ಡ್ರೆಸ್ಸೇ ಹಾಕೊತೀನಲ್ಲ, ಹಾಗಾಗಿ ನೋಡಿ ಯಾವುದಾದ್ರೂ ಓಕೆ ನನಗೆ. ಸಾಕಕ್ಕ, ಸ್ವಲ್ಪ ಹತ್ತಕ್ಕೆ ಹೋಗ್ತೀಯಾ? ಈ ಕಡೆ ಒಂದು ಸೊಸೆ ಬಂದು ನೋಡ್ತಾ ಸ್ವಲ್ಪ ಸೀರೆನ. ಅಯ್ಯೋ ಆಯ್ತು ಹೇಳಿ ತಾಯಿ. ನೋಡವ ಗೊರಕ್ಕ, ನಮ್ಮ ಗೊರಕ್ಕ ಸೊಸೆ ಬಂದ ತಕ್ಷಣ ನಾವು ಬೇಡ ಆಗ್ಬಿಟ್ವಿ. ಹಂಗೇನಿಲ್ಲ, ಸೀರೆ ಆರ್ಸಂತ ಸ್ವಲ್ಪ ಯಾಕಂದ್ರೆ ನಿಂತ ಅಣ್ಣ, ಇನ್ನು ಸ್ವಲ್ಪ ಚೆನ್ನಾಗಿರೋ ತೋರಿಸೋಣ, ನನ್ನ ಸೊಸೆ ಸೂಟ್ ಆಗೋದು. ಮೇಡಮ್, ಇದು ನೋಡಿ ಮೇಡಮ್, ಚೆನ್ನಾಗಿದೆ, ಸಖತ್ತಾಗಿದೆ ಕಾಂಬಿನೇಷನ್ ಮಾತ್ರ. ನೋಡಿ, ಇದು ಚೆನ್ನಾಗಿದೆ. ಇದು ನಿಮಗೆ ಇದು ರೇಟ್ ಬಂದುಬಿಟ್ಟು 22,000 ಇದೆ. ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು 14,700 ಆಗುತ್ತೆ ಮೇಡಮ್. ಚೆನ್ನಾಗಿದೆ ನೋಡಿ, ಟ್ರೆಂಡಿಂಗಲ್ಲಿದೆ ಇದು ಕಾಂಬಿನೇಷನು. ಹೌದಲ್ಲ, ಚೆನ್ನಾಗಿದೆ. ಪ್ರಿಯಾ ನೋಡು, ನನಗೆ ತುಂಬ ಇಷ್ಟ ಆಯ್ತಿದೆ ಕಲರು. ನೋಡಿ, ಇಷ್ಟ ಆದರೆ ತೊಗೊಳ್ಳೋಣ ಇದ್ದೆ. ಅಮ್ಮ, ಇಷ್ಟೊಂದು ಕಾಸ್ಟ್ಲಿದಾ? ಇಷ್ಟೊಂದು ಕಾಸ್ಟ್ಲಿ ಬೇಡಮ್ಮ.
ಒಂದು 4,000 5,000 ಇದ್ದರೆ ಸಾಕಾಗಿತ್ತು. ಅಲ್ಲ ಸೀರೆ ಏನು ಚೆನ್ನಾಗಿದೆ, ಬಟ್ ಅಷ್ಟೊಂದು ರೇಟಿಂದ ನಾನು ನೋಡೋದೇ ಕಡಿಮೆ. ಅಯ್ಯೋ ಹಂಗೆಲ್ಲ ಅನ್ಬೇಡ. ನಮ್ಮ ಗೌರಕ್ಕ ಎಂಗೇಜ್ಮೆಂಟ್ಗೆ ನೀನು ಇಷ್ಟಪಟ್ಟು ಆರಿಸಿದಾಳೆ, ತಗೋ ಇದು ಚೆನ್ನಾಗಿದೆ, ನಿನಗೆ ಚೆನ್ನಾಗಿ ಕಾಣುತ್ತೆ, ನೀನು ಬೆಳ್ಳ ಗೊಂಬೆ ಥರ ಇದೆಯಾ, ಇನ್ನೂ ಉಟ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸ್ತೀಯ, ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು ಅಲ್ವಾ ಗೌರಕ್ಕ? ಹೂನೇ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ತಗೋ ಅಂತ. ನನಗಂತೂ ಇಷ್ಟ ಆಯ್ತಪ್ಪ. ಉದಯ ನಿನಗೆ ಹೆಂಗಪ್ಪ, ನೋಡ್ಬಾ ನೀ ಒಂದ್ಸರಿ. ಅಮ್ಮ ನನಗೆ ಏನಮ್ಮ ಗೊತ್ತಾಗುತ್ತೆ ಸೀರೆಗಳು ಬಟ್ ಡ್ರೆಸ್ಗಳು ನನಗೆ ಅಷ್ಟು ಗೊತ್ತಾಗಲ್ಲ ಹೆಣ್ಮಕ್ಳದು. ನೀವೇ ನೋಡಿರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ರಿ. ಗೌರಕ್ಕ ಕಲರ್ ಮಾತ್ರ ಚೆನ್ನಾಗೈತವ, ನನಗೂ ಒಪ್ಪಿಗೆ ಆಗೈತೆ, ಈ ಕಡೆಗೆ ಯಾರಪ್ಪ ನಮ್ಮ ಸಾಕಮ್ಮಗೂ ಒಪ್ಪಿಗೆ ಆಗೈತೆ, ನಿನಗೆ ಇಷ್ಟ ಆಗೈತೆ. ಹುಡುಗಿಗೆ ಒಂದ್ಸರಿ ಕೇಳ್ಬಿಡು, ಇಷ್ಟ ಆದರೆ ಅದನ್ನೇ ತಗೊಂಬಿಡೋಣ. ಪ್ರಿಯಾ ನೀನು ಚಲೋ ಕಾಣುತ್ತಾ, ಮಸ್ತ್ ಕಾಣುತ್ತಾ, ಇದೇ ತಗೊಳ್ಳ ನಾನು, ನನಗಂತೂ ಭಾಳ ಇಷ್ಟ ಆಗಿದೆ ಇದು. ಆಯ್ತಮ್ಮ, ನನಗೂ ಇಷ್ಟ ಆಯಿತು, ತಗೊಳ್ಳಿ. ಇದನ್ನು ಪ್ಯಾಕ್ ಮಾಡಿಬಿಡ್ರಿ. ಓಕೆ ಮೇಡಮ್, ಅಲ್ಲಿ ಬಿಲ್ ಕೌಂಟರ್ ಹತ್ರ ಹೋಗಿ ಇದು ಕಳಿಸಿರ್ತೀನಿ ಕೆಳಗೆ, ಅಲ್ಲಿ ಬಿಲ್ ಎಷ್ಟಾಗಿದೆ ಅಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಇದು ತೊಗೊಂಡು ಹೋಗ್ಬಿಡಿ ಮೇಡಮ್. ಮತ್ತೆ ಬನ್ನಿ, ಮತ್ತೆ ನಿಮಗೆ ಯಾರಿಗೂ ಬೇಡವಾ ಸೀರೆ ಎಲ್ಲ? ಇಲ್ಲ ಇಷ್ಟೇ ಸಾಕು. ನಮ್ಮ ಮದುವೆ ಬರ್ತೀನಿ, ಮತ್ತೆ ಎಲ್ರಿಗೂ ಊರಿಗೆಲ್ಲ ಸೀರೆ ಕೊಡಿಸ್ಬೇಕು ನಾನೇನು, ಅವಾಗ ಬರ್ತೀನಂತೆ. ಇವಾಗ ಸಾಕು, ಜನರು ಇಷ್ಟೊಂದು ಜನ ರಶ್ ಇದೆ, ಬೇಡ ನಾನು ಇಷ್ಟೇ ಬರ್ತೀನಿ ಅಂತ ತಗೊಳ್ರಿ. ಇದೊಂದು ಪ್ಯಾಕ್ ಮಾಡಿ ಕಳಿಸ್ಬಿಡ್ರಿ ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸೀರೆ ಮುಗೀತು, ಉಂಗುರ ಮತ್ತು ಕಾಲು ಚೈನ್ ತಗೊಳ್ಬೇಕಲ್ಲ. ಉದಯ ನೀನು ಅದು ದುಡ್ಡು ಕಟ್ಬಿಟ್ಟು ಸೀರೆ ತಗೊಂಡು ಬಾ, ನಾವೆಲ್ಲ ಇದು ಬಂಗಾರ ಇರ್ತೀವಿ. ಆಯ್ತಮ್ಮ, ಅಷ್ಟೇ ಮಾಡ್ತೀನಿ ತಗೋ. ನೋಡಿರಿ ಡಿಸೈನ್ಸು ಸ್ವಲ್ಪ ಎಂಗೇಜ್ಮೆಂಟ್ ರಿಂಗ್ಸ್ ಅಂತ ಕೇಳು ಕೊಡ್ತಾರೆ, ಇಬ್ಬರು ಸೇಮ್ ಇರೋದು. ಕಾಲ್ಚಿನ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ರಿ. ಅಯ್ಯೇ ಬಿಡಪ್ಪ, ಏನು ಭಾಳ ಪ್ರೀತಿ ನೋಡು, ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೊಡ್ಸಮ್ಮ ಅಂತ ಹೇಳ್ತಾನೆ ನಿಮ್ಮ ಮಗ ಗೌರಕ್ಕ. ಮತ್ತೆ ಏನು ಪ್ರೀತಿ ಇರಲೇಬೇಕು. ನೀವು ನಮ್ಮ ಗಂಡಂದು ನಮ್ಮ ಪ್ರೀತಿ ಇಲ್ವಾ? ಹಂಗೆ ಅವನು ಬರೀ ಟೈಮ್ ಆಗುತ್ತೆ, ಹೋಗೋಣ ಬರ್ರಿ ನಾವು. ಪ್ರಿಯಾ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಿ ಗೊತ್ತಾ? ನೀನು ನಿಜವಲ್ಲ ಸೀರೆ ಇಷ್ಟ ಆಯ್ತಾ ಅಮ್ಮ ಅವ್ರು ಸೆಲೆಕ್ಟ್ ಮಾಡಿದ್ದು? ಹೌದು, ನನಗೂ ತುಂಬ ಇಷ್ಟ ಆಯಿತು ಸೀರೆ, ಆದರೆ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು ನನಗೆ. ಅದೆಲ್ಲ ಆಲೋಚನೆ ಯಾಕೆ ಮಾಡ್ತಿ? ನಮ್ಮಪ್ಪ ಹೇಳಿದ್ದಾನೆ, ಅದು 15,000 ಸೀರೆ ಕೊಡಿಸು, ಹಸಿರು ಕಲರ್ ಸೀರೆ ಕೊಡಿಸು ಅಂತಾನೆ. ಹಾಗಾಗಿ ನಮ್ಮಮ್ಮ ಹೇಳಿದ್ದು, ಎಷ್ಟೊಂದು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ನೀನು, ಆಯಿತಾ? ಯಾವುದೇ ಬಟ್ಟೆ ಆದರೂ ಇಷ್ಟ ಆದರೆ ತಗೋ, ನೀನು ದುಡ್ಡು ಬೇಕಾಗಿ ಕೇಳು, ನಾನು ಕೊಡ್ತೀನಿ, ಆಯಿತಾ? ಸರಿ ಆಯಿತು, ನಾನು ಹೋಗಿರ್ತೀನಿ, ಬರ್ರಿ. ಅಯ್ಯೋ ಇರು, ಎಲ್ಲಿ ಹೋಗ್ತೀಯಾ? ಒಂದು ಸ್ವಲ್ಪ ಏನಾದರೂ ಮಾತಾಡಬೇಕು, ನನಗಂದರೆ ಭಾಳ ಇಷ್ಟ. ಐ ಲವ್ ಯು. ಇಲ್ಲೇನಾ ಇದು, ಎಲ್ಲರೂ ನೋಡ್ತಾರೆ. ಸರಿ, ನನಗೂ ಒಂದೇ ಇಷ್ಟ, ಐ ಲವ್ ಯು, ಆಯಿತಾ? ನಾನು ಕೆಳಗಿರ್ತೀನಿ, ಬರ್ರಿ ಬೇಗ. ಇವಳು ನೋಡಿ ಹೆಂಗೆ ನಾಚ್ಕೊಂತಾಳೆ. ಅಯ್ಯೋ ದೇವ್ರೆ, ಯಪ್ಪ ಥ್ಯಾಂಕ್ಸ್ ಅಪ್ಪ ದೇವ್ರೆ, ನಾನು ಪ್ರೀತಿ ಹುಡುಗಿನ ನನಗೆ ಸಿಕ್ಕಲು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್, ವೆಲ್ಕಮ್. ಯಾವ ಥರ ಜ್ಯುವೆಲರಿ ಬೇಕಾಗಿತ್ತು ಮೇಡಮ್ ನಿಮಗೆ? ಜ್ಯುವೆಲರಿ ಎಲ್ಲ ಏನು ಬೇಡವಾ, ನಮಗೆ ಎಂಗೇಜ್ಮೆಂಟ್ ರಿಂಗು ಹಂಗೆ ಕಾಲು ಚೆನ್ನಾಗಿ ಬೇಕಾಗಿತ್ತು ನೋಡವ. ಯಾವನ ಚಲೋ ಅದು ಯಾವುದೋ ಹೇಳೋದು ನನ್ನ ಮಗ. ಎಂಗೇಜ್ಮೆಂಟ್ ರಿಂಗ್ಸ್ ಅಂತ ಹುಡುಗ ಹುಡುಗಿಗೆಲ್ಲ ಸೇಮ್ ಇರ್ತಾವಂತಲ್ವ, ಅವ್ನು ತೋರ್ಸೋಣ ಸ್ವಲ್ಪ ನಮಗೆ. ಓ ಕಪಲ್ ರಿಂಗಾ? ಓಕೆ ಮೇಡಮ್, ತೋರಿಸ್ತೀನಿ. ಮೇಡಮ್ ಇದೇ ನೋಡಿ ಕಪಲ್ ರಿಂಗ್ಸ್ ಅಂತ ಹೇಳಿದ್ರೆ, ಇದು ಯೂನಿಕ್ ಆಗಿದೆ ಮ್ಯಾಮ್, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಮೇಡಮ್. ನೋಡಿ ನಿಮಗೆ ಇಷ್ಟ ಆಗ್ಬೋದು ಅನಿಸುತ್ತೆ, ನೋಡಿ ಮೇಡಮ್. ಡಿಸೈನ್ ನನಗೆ ಅಷ್ಟು ಸರಿ ಗೊತ್ತಾಗಲ್ಲವ, ನಾನು ಸೊಸೆ ಕೇಳ್ತಿದ್ದಾಳೆ, ಅದಕ್ಕೆ ಇಷ್ಟ ಆದರೆ ಇದನ್ನೇ ತಗೊಂಬಿಡೋಣ. ಪ್ರಿಯಾ ನೋಡು, ಚೆನ್ನಾಗಿತ್ತಲ್ಲ, ನಾವು ಸಿಂಪಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀನು ನೋಡಮ್ಮ, ನಿನಗೆ ಇಷ್ಟ ಆಯ್ತಾ ನೋಡು. ಹಾಂ ಅಮ್ಮ, ನನಗೆ ಇಷ್ಟ ಆಯಿತು. ಒಂದ್ಸರಿ ಉದಯ ಅವ್ರನ್ನ ಕೇಳಬೇಡಿ ಅಮ್ಮ, ಇವಳು ಎಲ್ಲೋದನ್ನ ಏನು ಕತೆನ. ಅಯ್ಯೋ ಸೀರೆದು ಬಿಲ್ ಕಟ್ಟಿ ಸೀರೆ ಇಸ್ಕಮ್ಮ ಅಂತ ಹೇಳಿದ್ದೆ. ಇಷ್ಟೊತ್ತಾದ್ರೂ ಬರಲಿಲ್ಲಪ್ಪ ಅವನು, ಭಾಳ ಜನ ಇದ್ರೆ ಅನ್ಸುತ್ತೆ. ಬರ್ತಾನೆ, ಒಂದು ನಿಮಿಷ ಮೇಡಮ್, ಬರ್ತಾನೆ, ನನ್ನ ಮಗ ಬರ್ತಾನೆ, ಒಂದು ನಿಮಿಷ ಬಂದ. ಓಕೆ ಮೇಡಮ್, ನೋ ಪ್ರಾಬ್ಲಮ್. ಅಮ್ಮ ಬಿಲ್ ಕಟ್ಟಿ ಸೀರೆ ಇಸ್ಕೊಂಬರೋಕೆ ಜೊತೆಗೆ ಯಪ್ಪ ಮೈಯಾಗ ನೀರಲ್ಲಿ ಕಿತ್ಕೊಂಬಂತ ನನಗೆ ಸಾಕಾಗೋಯ್ತು. ಅದು ಹೋಗ್ಲ ತಗ ಬಾ, ಇಲ್ಲಿ ಚಲೋ ದೋಸೆ ಹೊಡಿ ಅಮ್ಮ, ರಿಂಗು ನೋಡ್ಬಾ. ಹಾಂ ಚೆನ್ನಾಗಿದೆ, ಯೂನಿಕ್ ಆಗಿದೆ ಡಿಸೈನ್ಸ್ ಮಾತ್ರ. ಹಾಂ ಚೆನ್ನಾಗಿದೆ ಮೇಡಮ್. ಪ್ರಿಯಾ ನಿನಗೆ ಇಷ್ಟ ಆಯ್ತಾ ಇದು? ಹಾಂ ರೀ, ನನಗೂ ಇಷ್ಟ ಆಯಿತು, ಆವಾಗಲೇ ನಾನು ನೋಡಿದೆ, ನನಗೂ ಇಷ್ಟ ಆಯ್ತು, ಸಿಂಪಲ್ ಆಗಿದೆಯಲ್ಲ, ಚಲೋ ಕಾಣಿಸುತ್ತಾ ಅಂತೇಳಿ. ಹಾಗಾಗಿ ಇಬ್ಬರು ಇಷ್ಟ ಆಯಿತು ಮೇಡಮ್. ಇದನ್ನು ಪ್ಯಾಕ್ ಮಾಡಿಬಿಡಿ ಮೇಡಮ್. ಓಕೆ ಮೇಡಮ್, ಇದನ್ನು ಪ್ಯಾಕ್ ಮಾಡ್ತೀನಿ ರೀ. ಮತ್ತು ನಿಮಗೆ ಕಾಲ್ ಚೈನ್ ತೋರ್ಸೋಕೆ ಹೇಳಿದ್ರಲ್ವ ಮೇಡಮ್, ಇಲ್ಲಿ ಗೋಲ್ಡ್ ಅಷ್ಟೇ ಅವೈಲೇಬಲ್ ಇದೆ ಮ್ಯಾಮ್, ಸಿಲ್ವರ್ ಅವೈಲೇಬಲ್ ಇಲ್ಲ ಇಲ್ಲಿ. ನಮ್ಮದು ಸಿಲ್ವರ್ ಶಾಪ್ ಅಂದರೆ ಬೆಳ್ಳಿ ಶಾಪೇ ಬೇರೆ ಕಡೆ ಇದೆ ಮೇಡಮ್, ಅದು ಅಡ್ರೆಸ್ ಹೇಳ್ತೀವಿ, ಅಲ್ಲಿಗೆ ಹೋಗ್ತೀರಾ ನೀವು? ಅಯ್ಯೋ ಇದು ಒಳ್ಳೆ ಕಡೆ ತಂದೆ ತಂಗಿ, ಬೆಳ್ಳಿ ಬಂಗಾರ ಎರಡು ಒಂದೇ ಇಟ್ಕೊಳ್ಬೇಕಪ್ಪ, ನೀವೇನು ಬಂಗಾರ ಒಂದು ಕಡೆ ಬೆಳ್ಳಿ ಒಂದು ಕಡೆ ಇಟ್ಕೊಂಡಿರಿ? ಇಲ್ಲ ಮೇಡಮ್, ಸಪ್ರೇಟೇ ಮಾಡಿದ್ದಾರೆ ಸರ್, ಸರ್ನೇ ಕೇಳಬೇಕು, ನಮಗೆ ಏನು ಗೊತ್ತಿಲ್ಲ. ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ಮೇಡಮ್, ನೀವು ಅಲ್ಲಿಗೆ ಹೋಗಿ. ಅಮ್ಮ ನಾನು ಮೊನ್ನೆ ತಾನೇ ತೊಗೊಂಡಿದ್ದೀನಮ್ಮ ಸಿಲ್ವರ್ ಚೈನು, ಅದೇ ಬೆಳ್ಳಿ ಕಾಲು ಚೈನು, ಅದನ್ನು ಹಾಕ್ಕೊಂಡಿಲ್ಲ, ಮತ್ತು ನೀವು ಕೊಡಿಸಿದ್ರು ಸುಮ್ಮನೆ ಎರಡು ಆಗ್ಬಿಡ್ತವೆ, ನಾನು ಅದನ್ನೇ ಹಾಕ್ಕೊಂತೀನ. ಬೇಕಾದ್ರೆ ನೀವು ನಿಮ್ಮ ಕೈಯಿಂದ ಅದನ್ನೇ ಕೊಡಿ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಮತ್ತೆ ತಗೊಳೋದು ಬೇಡಮ್ಮ ಬೆಳ್ಳಿ ಚೈನು, ಸುಮ್ಮನೆ ನಾನು ಹಾಕಲ್ಲ ಏನಿಲ್ಲ ಅದಕ್ಕೆ. ಅಯ್ಯೋ ಹಂಗಂದ್ರೆ ಹೆಂಗೆ ಹುಡುಗಿ, ನಾವು ಹಾಕ್ಬೇಕಪ್ಪ ಮತ್ತೆ ಎಂಗೇಜ್ಮೆಂಟ್ ಅಂದ್ರೆ ಬೆಳ್ಳಿ ಚೈನು. ಒಂದು ಕೆಲಸ ಮಾಡು, ನಾವು ದುಡ್ಡು ಕೊಟ್ಬಿಡ್ತೀನಿ ನನಗೆ, ಮತ್ತು ಆ ಚೈನ್ ಎಷ್ಟಿದೆ ಅಂತ ಹೇಳಿ ದುಡ್ಡು ಕೊಡ್ತೀನಿ, ಉದಯ ಹೇಳ್ತೀನಿ ನಾನು ಕೊಡ್ತಾನೆ, ಮತ್ತು ಹಂಗಂತೂ ಆಗ ಚೆನ್ನಾಗಿರಲ್ಲ ಅದಕ್ಕೆ. ಅಮ್ಮ ನಮ್ಮ ಮನೆ ದುಡ್ಡೆಲ್ಲ ಇದಕ್ಕಮ್ಮ,
ಇರ್ಲಿ ಬಿಡಿ ಪರವಾಗಿಲ್ಲ. ಇಲ್ಲಮ್ಮ ದುಡ್ಡು ಕೊಡ್ತೀನಿ ಇಸ್ಕೊಂಡಿರು. ಸರಿ ಟೈಮ್ ಆಗುತ್ತೆ ಬರ್ರಿ. ನಿಮ್ಮ ಅಜ್ಜಿ ಬೇರೆ ಅಲ್ಲೇ ಕುಂದಿರ್ಸಿದೆ ಅಂತ ಪಾಪ ಅವ್ರು ನಾನು ಮಾತಾಡಿಸ್ತಿಲ್ಲ, ಎಲ್ಲಿ ಕುತ್ಕೊಂಡಿದ್ರೆ ಏನೋ ಅವರು. ಇಲ್ಲಮ್ಮ ನಮ್ಮ ಅಜ್ಜಿ ಫ್ರೆಂಡ್ ಅಂಗಡಿ ಚನ್ನಬಸಪ್ಪ ಅಂಗಡಿ ಪಕ್ಕನೇ ಇದೆ, ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಅಂತ ಹೇಳಿದ್ರಿ. ಇವಾಗ ಬರುವಾಗ ಅಲ್ಲೇ ಇರ್ತಾರೇನೋ ಮೇ ಬಿ. ಅಲ್ಲಿ ಜನ ಭಾಳ ಜನ ಇದ್ದಾರಮ್ಮ. ಇವಾಗ ಆ ಕಡೆ ಹೋದ್ರೆ ನೀವು ಈ ಕಡೆ ಬರೋಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡಿಬಿಡ್ರಿ, ನಾಳೆ ನೀವು ಹೆಂಗೋ ಬರ್ತೀರಲ್ಲ ಅಲ್ಲೇ ಮೀಟ್ ಆಗಂತ ಬಿಡ್ರಿ. ಯಾಕಂದ್ರಪ್ಪ ಆ ಕಡೆ ಹೋದರೆ ಎಷ್ಟೊತ್ತಾಗ್ಬಿಡುತ್ತೆ ನಿಮಗೆ ಟೈಮು. ಅದು ನಿಜ. ಆಯ್ತು ತಗೋ, ಮತ್ತೆ ಇಲ್ಲಿಗಾನ ಬಂದು ಪಾಪ ಅವ್ರು ಮಾತಾಡ್ಸೋಕ್ಕೆ ಆಗಲಿಲ್ಲ, ಕೇಳಿದೆ ಅಂತ ಹೇಳ್ಬಿಡಮ್ಮ ಪ್ರಿಯಾ. ನಾವೀಗ ಹೊರಡ್ತೀವಿ, ಟೈಮ್ ಆಗುತ್ತಾ? ನಾವು ಹೋಗುದೇ ಅವಳ ಅಂಗಡಿವರೆಗೂ ನಿನ್ನ ಕಾರಲ್ಲಿ ಬಿಟ್ಕೊಂಡು ನಾವು ಇಲ್ಲಿ ಹೊರ ಕೂತ್ಕೊಂಡಿರ್ತೀವಿ. ಸರಿ ಅಮ್ಮ, ಆಯಿತು. ಯಪ್ಪ ಸಾಕಾಗೋಯ್ತು ನಾವು ಹೋಗೋಷ್ಟೊತ್ತೆ. ಈ ಬಿಸ್ಲಾಗ ನೀರು ಕುಡಿದು 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 ಹೊಟ್ಟೆ ತುಂಬಿಡ್ತದೆ ನೋಡಿ. ತಾಂಬಾರಪ್ಪ ಕಾರಣಗಿರವೆಲ್ಲ ತಾಂಬ, ನೀವು ಅಪ್ಪಗೆ ತೋರಿಸ್ಬೇಕಿನ. ಅಮ್ಮ ಎಲ್ಲ ರೂಮ್ನಾಗ ಇಟ್ಟಿದ್ದೀನಿ, ನೀನು ಅಪ್ಪಗೆ ತೋರಿಸ್ಕ. ನಾನು ನಿದ್ದೆ ಬರ್ತೈತೆ, ಮಲ್ಕೊಳ್ಬೇಕು. ನಾನು ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತ ಬೇರೆ ಹೇಳಿದೆ ನೀನು. ನಾನು ಮಲ್ಕೊತೀನಿ. ಅಲ್ಲೋ ನಿನ್ನ ಡ್ರೆಸ್ಸು ಮತ್ತೆ ನಾನು ಮರ್ತು ಹೋಗ್ಬಿಟ್ಟೆ. ಅವ್ರು ಕೊಡಿಸ್ತಾರೆ ಅಂದರು. ಏನಾಯ್ತು ನಿನ್ನ ಡ್ರೆಸ್ ಏನು ತಗೊಂಡಿಲ್ಲ ನೀನು ನಾಳೆ ಎಂಗೇಜ್ಮೆಂಟ್ಗೆ? ಅಯ್ಯೋ ಇಲ್ಲವಾ, ಅದೇ ಪ್ರಿಯಾ ತೊಗೊಂಡಿದ್ದಾಳೆ ಡ್ರೆಸ್ಸು. ನನ್ನ ಸೈಜು ಅದನ್ನೆಲ್ಲ ಹೇಳ್ದೆ ಅವಳಿಗೆ, ತೊಗೊಂಡು ಫೋಟೋ ಕಳಿಸಿಲ್ಲ. ಚೆನ್ನಾಗೈತೆ ಡ್ರೆಸ್ಸು. ಹೌದಾ, ಸರಿ ಸರಿ ಆಯ್ತಾಯ್ತು, ಮಲ್ಕೋಗಿ ನೀನು ಸುಸ್ತಾಗುತ್ತೆ. ಏನು ರೀ ಮೇಡಮ್, ಶಾಪಿಂಗ್ ಎಲ್ಲ ಜೋರು ಮಾಡ್ತಿದ್ರಿ ಅನ್ಸುತ್ತೆ ಸೊಸೆಗೆ. ಎಲ್ಲ ತಂದಿದೆ ತಾನೇ, ಉಂಗುರ ಚೈನು ಎಲ್ಲನೂ, ಸೀರೆ? ಹಾಂ ಹ್ಞೂ ರೀ, ಎಲ್ಲನೂ ತಂದೇನಪ್ಪ. ನೀನೇನು ಹೇಳಿದ್ದು ಅವೆಲ್ಲವೂ ತೊಗೊಂಬಂದೇನೆ. ಬರ್ಬೇಕಾದ್ರೆ ನನ್ನ ಮಗ ಬೆಣ್ಣೆ ಕೊಡಿಸಿದ್ದ. ಬೆಣ್ಣೆ ಸಖತ್ತಾಗಿತ್ತು, ತಿನ್ಕೊಂಡು ಬಂದ್ವಿ. ಮಲ್ಲಕ್ಕ, ನಾನು, ಗೌರಕ್ಕ, ಪ್ರಿಯಾ ಅಲ್ಲ ನಾವು. ಪ್ರಿಯಾ ಅವ್ರ ಅಜ್ಜಿ ಆ ಕಡೆ ಹೋಗ್ತೀವಿ, ಅವ್ರ ಊರಿಗೆ ಹೋಗ್ತೀವಿ ಅಂತ ಹೋದರು. ಅದು ಏನಾಯ್ತು ಗೊತ್ತಾ, ಅವ್ರ ಅಜ್ಜಿನ ಅವ್ರ ಅಂಗಡಿಯಲ್ಲೇ ಕುಂದಿಸ್ಕೊಂಡಿದ್ರು, ಪಕ್ಕದ ಅಂಗಡಿಲಿ. ಪಾಪ ನಾನು ನೋಡೋಕ್ಕೆ ಆಗಿಲ್ಲ ಅಜ್ಜಿನ. ಜನ ಅಂದರೆ ಜನ ರೀ, ಡಬಲ್ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟಾರ ಚನ್ನಬಸಪ್ಪ ಅಂಗಡಿಯಾಗ. ಫುಲ್ಲು ಜನ, ಆ ಕಡೆ ಹೋಗಿಲ್ಲ ಈ ಕಡೆಗೆ ಹೋಗಿಲ್ಲ, ಹಂಗಾಗೋಗಿತ್ತಪ್ಪ, ಸಾಕಾಗೋಯ್ತು. ಅದೇ ಅವ್ರಿಬ್ರು ಹೇಳಿದ್ದೀನಿ, ಮಲ್ಲಕ್ಕ ಗೌರಕ್ಕ ಬೇಗ ಬೆಳಗ್ಗೆ ರೆಡಿಯಾಗಿ ಬರ್ರವ ಅಂತೇಳಿ. ಅದೇ ರೀ ಹೆಂಗ ನಮ್ಮ ಊರಲ್ಲಿ ಯಾರೂ ಹೇಳೇ ಇಲ್ಲ, ಏನಿಲ್ಲ. ನಾವು ಓಣೆ ಇನ್ನು ಎಷ್ಟೊಂದು ಜನ ಕರಿಬೇಕಿತ್ತು, ಕರೆದಿಲ್ಲ, ಏನಿಲ್ಲ. ಏನು ಅನ್ಕೊಂತಾರೋ ಏನೋ. ಅಯ್ಯೋ ಏನಾಗಲ್ಲ ತಗೊಳ್ಳಿ, ಅದೆಲ್ಲ ಇದಕ್ಕೆ ತಲೆ ಕೆಡ್ಸ್ಕೊಂತೀಯ. ಇವಾಗ ಏನಂದರೆ ಪಾಪ ಅವ್ರ ಮನೇಲೂ ಹುಡುಗಿ ಅಪ್ಪ ಅಮ್ಮನೂ ಇಲ್ಲ, ಮನೆಗೆ ಗಂಡು ಮಕ್ಳು ಅಂತಲೂ ಯಾರಿಲ್ಲ. ನಾವೆಲ್ಲರೂ ಕರ್ಕೊಂಡು ಹೋದರೆ ಅಲ್ಲೆಲ್ಲ ಮಾಡೋಂತೂ ಬೇಕಾ? ಅದಕ್ಕೆ ಹೇಳ್ತಿರೋದು, ನಾವೆಲ್ಲ ಸಿಂಪಲಾಗಿ ಮಾಡಿದ್ವಿ ಅಂತ ಹೇಳಂತವ. ಮದುವೆ ಗ್ರ್ಯಾಂಡಾಗಿ ಮಾಡೋಣ. ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡ. ಹೋಗಿ ಬೇಗ ಮಲ್ಕ, ಬೇಗ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಬೇಗ ರೆಡಿ ಮಾಡ್ಕೊಂಡು ಹೋಗೋಣಂತೆ. ಎಲ್ಲ ಬ್ಯಾಗಿಗೆ ಇಟ್ಕ ನೀಟಾಗಿ, ಏನೇನು ಬೇಕು ಎಲ್ಲ ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಡ. ನನ್ನ ಮಗಳನ್ನ ಬಿಟ್ಟು ಹೋಗಿರಲಿ, ಎಂಥವ್ರು ಇರ್ಬೇಕು ಹೇಳಿ ನೀವಿಬ್ರು, ತಾಯಿ ಮಗ. ಅಯ್ಯೋ ದೇವ್ರೆ, ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಂತಾನೆ ಇದ್ದಿದ್ದು. ಅವಳದು ಸ್ಕೂಲಾಗ ಏನೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತಂತೆ, ಹಾಗಾಗಿ ಅವ್ರು ಸರ್ರಿದ್ದು ಇಲ್ಲ ರೀ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಇವನು ಅಂತಾಗಿ ಅವಳು ಕ್ಲಾಸ್ ರೂಮ್ ಹತ್ರ ಹೋಗಿದ್ದಾಳೆ. ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ಹಿಂಗೆ ಸುಮ್ಮನೆ ಸನ್ನೆ ಮಾಡಿ ತೋರ್ಸನ್ ಕೈಯಲ್ಲಿ, ಹೋಗನ್ ಬರ್ತೀಯ ಅಂತ. ಅವಳು ಇಲ್ಲ ಕ್ಲಾಸ್ ಐತಂದು ಬರಲ್ಲ ಅಂತ ಹೇಳಿದಂತೆ. ಹಂಗಾಗಿ ನಾವು ಹೋದ್ವಪ್ಪ ಅಷ್ಟೇ. ಅಯ್ಯೋ ದೊಡ್ಡ ಕಥೆ ಆಯ್ತಲ್ಲ. ಏನು ಬಿಡ್ರಿ ದೊಡ್ಡದು, ನಾವೇನು ತಗೊಂಡಿಲ್ಲಪ್ಪ. ಹುಡುಗಿಗೆ ಅಷ್ಟೇ ತಗೊಂಡಿದ್ದು. ಮದುವೆ ಆಯ್ತಲ್ಲ ಎಲ್ಲ ಕೊಡ್ಸೋಣ ಆಕೆಗೆ. ನಾಳೆ ಎಂಗೇಜ್ಮೆಂಟ್ಗೆ ಬರ್ತಾಳೆ ತಗ. ಇವಾಗ ಆಯ್ತು, ನೀವು ಮಲ್ಕೊಳ್ರಿ. ಮತ್ತೆ ನೀವು ನಿದ್ದೆ ಆಗಿಲ್ಲ, ತಲೆ ತಟ್ಟೆ, ಚಾ ಮಾಡಿಕೊಡು, ಟೀ ಮಾಡಿಕೊಡು, ಕಾಫಿ ಮಾಡಿಕೊಡು, ಇದೇ ಇಟ್ಬಿಡ್ತೀರಿ ನಾಳೆ ಹೋದಾಗೆಲ್ಲ. ಸರಿ ಮಲ್ಕೊ ಹೋಗ್ರಿ, ನಾನು ನಿದ್ದೆ ಮಲ್ಕೊಂತೇನೆ.